ನಮಸ್ಕಾರ ವೀಕ್ಷಕರೇ. ಬಾಗೇಪಲ್ಲಿ ತಾಲೂಕಿನ ಹೊಸಹುಡಿಯ ಗ್ರಾಮದ ಬಿಜೆಪಿ ಮುಖಂಡ ವಿ ವೆಂಕಟಶಿವ ರೆಡ್ಡಿಯವರ ಖಾಸಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಸಾರ್ವಜನಿಕರಿಂದ ಕಂದಾಯ ಇಲಾಖೆ, ತಾಲೂಕು ಪಂಚಾಯತಿ, ದರಖಾಸ್ತು ದುರಸ್ತಿ ಪೋಡಿ, ನರೇಗಾ ಯೋಜನೆ ಸೇರಿದಂತೆ ವಿವಿಧ ಇಲಾಖೆಗಳಿಗೆ ಸಂಬಂಧಿಸಿದ ಅಹವಾಲು ಸ್ವೀಕರಿಸಿದರು. ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಿಗಳ ವರ್ಗಾವಣೆಯಿಂದ ಹಿಡಿದು ಪ್ರಮೋಷನ್ವರೆಗೂ ನಿಗದಿತ ಪರ್ಸೆಂಟೇಜ್ ಫಿಕ್ಸ್ ಮಾಡಿ ಸರ್ಕಾರಿ ಅಧಿಕಾರಿಗಳಿಂದ ಕಮಿಷನ್ ಪಡೆಯುತ್ತಿದೆ. ಇನ್ನು ರಾಜ್ಯದಲ್ಲಿರುವ ಗುತ್ತಿಗೆದಾರರ ಪರಿಸ್ಥಿತಿಯಂತೂ ಹೇಳಲಾರದಂತಾಗಿದೆ. ಕಾಮಗಾರಿ ಅನುಮೋದನೆ ಸಮಯದಲ್ಲಿ ಹಣ ನೀಡಬೇಕು, ಕಾಮಗಾರಿ ಪೂರ್ಣಗೊಳಿಸಿ ಬಿಲ್ ಮಾಡಿ ಕೊಡುವಾಗಲೂ ಹಣ ನೀಡಬೇಕು. 5ರಿಂದ 10% ಲಾಭಕ್ಕೆ ಕೆಲಸ ಮಾಡುವ ಗುತ್ತಿಗೆದಾರನಿಂದ ಅರ್ಧದಷ್ಟು ಹಣವನ್ನು ಕಾಂಗ್ರೆಸ್ ಪಕ್ಷದ ಸಚಿವರು, ಸರ್ಕಾರಿ ಅಧಿಕಾರಿಗಳೇ ವಸೂಲಿ ಮಾಡಿಕೊಂಡರೆ ಸಾಲ ಮಾಡಿ ಬಂಡವಾಳ ಹಾಕಿರುವ ಗುತ್ತಿಗೆದಾರನ ಪರಿಸ್ಥಿತಿ ಏನಾಗಬೇಕೆಂದು ರಾಜ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯೋಚಿಸಬೇಕಾಗಿದೆ. ರಾಜ್ಯದಲ್ಲಿ ನಡೆಯುತ್ತಿರುವ ಜನವಿರೋಧಿ ದುರಾಡಳಿತ, ಭ್ರಷ್ಟಾಚಾರದ ಬಗ್ಗೆ ಮುಖ್ಯಮಂತ್ರಿಗಳು ಸಹ ಗಮನ ಹರಿಸಿ ಸರಿಪಡಿಸುವ ಕೆಲಸವನ್ನು ಮಾಡಬೇಕಾಗಿದೆ. ಬಾಗೇಪಲ್ಲಿ ತಾಲೂಕಿನ ಕೊಂಡರೆಡ್ಡಿಪಲ್ಲಿ ಮತ್ತು ಹೊಸಹುಡ್ಯ ಗ್ರಾಮದ 25 ಕುಟುಂಬಗಳಿಗೆ ಸೇರಿರುವ 65 ಎಕರೆ ಕೃಷಿ ಜಮೀನು ಮಾಲೀಕರ ಒಪ್ಪಿಗೆ ಪಡೆಯದೆ, ಪರಿಹಾರ ಹಣ ಕೂಡ ನೀಡದೆ ಕೆಐಎಡಿಬಿ ಹೆಸರಿಗೆ ಪಹಣಿ ವರ್ಗಾವಣೆ ಆಗಿದ್ದು, ರೈತರ ಜಮೀನನ್ನು ರೈತರ ಹೆಸರಿಗೆ ವಾಪಸ್ಸು ವರ್ಗಾವಣೆ ಮಾಡುವಂತೆ ಚಿಕ್ಕಬಳ್ಳಾಪುರ ಉಪ ವಿಭಾಗೀಯ ಅಧಿಕಾರಿ ಹಾಗೂ ಬಾಗೇಪಲ್ಲಿಯ ತಹಶೀಲ್ದಾರ್ಗೆ ಸೂಚಿಸಿದ್ದು, ವಾರದ ಒಳಗೆ ಪಹಣಿ ವರ್ಗಾವಣೆ ಮಾಡಿಕೊಡುವುದಾಗಿ ತಿಳಿಸಿದ್ದಾರೆ. ಅಧಿಕಾರಿಗಳು ತಪ್ಪು ಸರಿಪಡಿಸಿಕೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಅದರ ಪರಿಣಾಮ ಅನುಭವಿಸಲಿದ್ದಾರೆ ಎಂದು ರೈತರಿಗೆ ಭರವಸೆ ನೀಡಿದರು. ಇನ್ನು ಬಾಗೇಪಲ್ಲಿ ತಾಲೂಕು ಪಂಚಾಯಿತಿ ಇಒ ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಶಾಸಕರ ಆದೇಶದಂತೆ ಜೂಲಪಾಳ್ಯ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಡೆದಿರುವ ನರೇಗಾ ಕಾಮಗಾರಿಗಳ ಹಣ ಬಿಡುಗಡೆ ಮಾಡುತ್ತಿಲ್ಲ ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ಜಗನ್ನಾಥ್ ಅಹವಾಲು ಸಲ್ಲಿಸಿದಾಗ ಸಂಸದರು ಪ್ರತಿಕ್ರಿಯಿಸಿ, ಭಾರತ ಸರ್ಕಾರ ನರೇಗಾ ಯೋಜನೆ ತಡೆಯಲು ತಾಲೂಕು ಪಂಚಾಯತಿ ಇಒಗೆ ಏನು ಅಧಿಕಾರ ಇದೆ, ಅಧಿಕಾರಿಗಳು ಅವರ ತಾತನ ಮನೆಯಿಂದ ಹಣ ಕೊಡುತ್ತಿಲ್ಲ ಎಂದು ಎಚ್ಚರಿಕೆ ನೀಡಿ ಸರ್ಕಾರದ ಕೆಲಸ ಮಾಡಿಕೊಡುವಂತೆ ಸೂಚಿಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿ ಟಿ ಕೋನಪರೆಡ್ಡಿ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಹರಿನಾಥ ರೆಡ್ಡಿ, ಡಿಸಿಸಿ ಬ್ಯಾಂಕ್ ಮಾಜಿ ನಿರ್ದೇಶಕ ವೆಂಕಟ ಶಿವಾರೆಡ್ಡಿ, ಯಣೇಂದ್ರ ಕಾಯಲಪಲ್ಲಿ ಬಾಬು ರೆಡ್ಡಿ, ಜೆಪಿ ರೆಡ್ಡಿ, ತಾಲೂಕು ಪಂಚಾಯಿತಿ ಸದಸ್ಯ ಗೋಪಾಲಕೃಷ್ಣ, ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಶ್ರೀನಿವಾಸ ರೆಡ್ಡಿ, ಎಪಿಎಂಸಿ ಮಾಜಿ ಅಧ್ಯಕ್ಷ ಸೋಮಶೇಖರ ರೆಡ್ಡಿ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಲ್ಲಿಕಾರ್ಜುನ, ಜಗನ್ನಾಥ, ಮುಖಂಡರಾದ ಚಿನ್ನಪೂಜಪ್ಪ, ಗಣೇಶ ರೆಡ್ಡಿ, ಸುನಿಲ್ ರೆಡ್ಡಿ ಮತ್ತಿತರರು ಇದ್ದರು. ಪರಿಹಾರ ಕೊಟ್ಟಿಲ್ಲ, ಅಕ್ವಿಸಿಷನ್ ಆಗಿಲ್ಲ, ಏನೂ ಆಗಿಲ್ಲ. ಇದು ಕೆಡಿಬಿ ಅಧಿಕಾರಿಗಳ ತಪ್ಪಿನಿಂದ ಆಗಿದೆ. ಈ ಹಿನ್ನೆಲೆಯಲ್ಲಿ ನಾನು ಈಗಾಗಲೇ ತಹಶೀಲ್ದಾರ್, ಬಾಗೇಪಲ್ಲಿ ತಹಶೀಲ್ದಾರ್ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ AC ಅವರಿಗೆ, ಉಪವಿಭಾಗಾಧಿಕಾರಿಗಳಿಗೆ ನಾನು ಮಾತನಾಡಿದ್ದೇನೆ. ಒಂದು ವಾರದೊಳಗಡೆ ಇದನ್ನು ನಾವು ಸರಿಪಡಿಸ್ತೇವೆ. ಮತ್ತೆ ಪಾಣೆಯಲ್ಲಿ ಏನು ನ್ಯಾಯಬದ್ಧವಾಗಿ ರೈತರ ಹೆಸರು ಬರಬೇಕು, ರೈತರ ಹೆಸರು ಏನಿತ್ತು ಅದನ್ನು ಕೂಡಿಸ್ತೇವೆ. ನಾವು ಸ್ವಲ್ಪ ತಾಂತ್ರಿಕವಾದಂಥ ಸಮಸ್ಯೆ ಕೆಡಿಬಿ ಅಧಿಕಾರಿಗಳಿಂದ ಆಗಿದೆ ಅಂತ ಅವರು ಒಪ್ಪಿದ್ದಾರೆ. ಒಂದು ವಾರದೊಳಗಡೆ ಮಾಡಿಕೊಡ್ತಾರೆ. ಮಂಜುನಾಥ ರೆಡ್ಡಿ, ನ್ಯೂಸ್ 21 ಕನ್ನಡ, ಬಾಗೇಪಲ್ಲಿ.